ಇದೊಂದು ಫ್ರೀ ಸ್ಟೈಲ್ ಫಾರ್ಮ್ಯಾಟ್ ಗೈಸ್. ಈ ತರ ಕುಂದು ಅವರು ಒಂದು ಪರಕಾಯ ಪ್ರವೇಶ ಮಾಡ್ತಾ ಇದ್ರು ಆ ಪಾತ್ರಕ್ಕೆ. ಕೇಳೋ ತಮ್ಮ ಬಲವಂತ ನೀನ ಪರಕೋಗುವೆ ನಾನ. ಎಲೈ ಸಾರಥಿ, ನನ್ನ ತಮ್ಮನಾದ ಬಲವಂತನನ್ನು ಬರ ಹೇಳುವಂತವನಾಗು. ತಮ್ಮ ಬಲವಂತ, ನಾನು ಈಗ ಮುತ್ತಿನ ವ್ಯಾಪಾರಕ್ಕೆ ಹೊರಟಿರಬೇನು. ಮನೆ ಕಡೆಗೆ ಜೋಪಾನವಾಗಿ ನೋಡಿಕೊ. ಗೈಸ್, ನಾನು ಹೇಳಿದ್ನಲ್ಲ ಆವಾಗಲೇ, ಸೊ ನಮ್ಮ ಅಣ್ಣ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಾವಲ್ಲ ಇವಾಗ, ಮಾಡರ್ನ್ ಟೆಕ್ನಾಲಜೀಸು, ಅದೇಂದು ಎಲ್ಲ ಆಫ್ಲೈನ್ ಗೈಸ್ ಇವರು. ಮೊದಲು ನಾವೆಲ್ಲ ನೋಡ್ತಿದ್ವಲ್ಲ ಗೈಸ್ ಚಿಕ್ಕವರಿದ್ದಾಗ, ಬಯಲಾಟ ಆಡೋದಾಗಲಿ ಅಥವಾ ಪೌರಾಣಿಕ ಏನೋ ಒಂದು ನೃತ್ಯ ಮಾಡೋದಾಗಲಿ, ಸೊ ಆ ಥರ ನಾಟಕ ಅದೆಲ್ಲ ಕಲೆಗಳಿದ್ವಲ್ಲ. ಸೊ ಅದನ್ನೆಲ್ಲ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪಂಗೆ ಈಗ ಆಲ್ರೆಡಿ ಏನಿಲ್ಲ ಅಂದರೆ ಒಂದು 85 ವರ್ಷ ಆಗಿದೆ ಗೈಸ್. ಅವ್ರ ತಮ್ಮ ಅವ್ರಿಗೆ ಈ ಕಲೆ ಇತ್ತು. ಅದು ಆ ಹವ್ಯಾಸ, ಆ ಕಲೆ ನಮ್ಮ ಅಣ್ಣಗೆ ಬಂದಿದೆ. ಇವ್ರದ್ದೊಂದು ಹವ್ಯಾಸ ಅಂತಲೇ ಹೇಳ್ಬೋದು. ಅವಾಗವಾಗ ಇದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಆ ಝಲಕ್ನ ಇಲ್ಲಿ ತೋರಿಸ್ತೀವಿ ಗೈಸ್ ನಿಮಗೆ. ಸೊ ಇವಾಗ ರೆಡಿ ಆಗ್ತಿದ್ದಾರೆ ನೋಡಿ. ಇದೇನಿಲ್ಲ, ಇವಾಗ ಮೇಕಪ್ ನಡೀತಾ ಇದೆ. ಇಲ್ಲೇ ಮೇಕಪ್ ಮ್ಯಾನ್ ಅವ್ರ ಮಗ ಚಿರು ಇವನೇ ಗೈಸ್, ಇವನು ಮೇಕಪ್ ಮ್ಯಾನ್ ಆಗಿದ್ದಾನೆ. ಸೊ ಅವ್ರ ಅಪ್ಪನ ರೆಡಿ ಮಾಡ್ತಾ ಇದ್ದಾನೆ. ಯಾವುದೇ ಒಂದು ಪಾತ್ರ ಮಾಡಲಿ ಆಯಿತಾ, ಅದೊಂದು ವೇಷ, ಅದೊಂದು ಪಾತ್ರಕ್ಕೆ ತಕ್ಕಂಗೆ ಅಲಂಕಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಲಂಕಾರಕ್ಕೆ ಇದೊಂದು ಮಾಲೆ ಇದೆ. ಸೊ ಇದನ್ನು ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ತಗೊಂಬಂದು ಹಾಕ್ತಾನೆ ಇವಾಗ. ಇದು ದೇಸಿ ಪ್ರತಿಭೆ ಗೈಸ್, ಇದೆಲ್ಲ ನಿಮ್ಗೆ ಸಿಗಲ್ಲ ನೋಡೋಕ್ಕೆ. ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ ಇದು ಇಂಥ ಒಂದು ಕಲೆ ನಮ್ಮ ಅಣ್ಣಂಗಿದೆ ಅಂತ. ಸೊ ಇವ್ರು ಮೇನ್ಲಿ ಎನಾಕ್ಟ್ ಮಾಡ್ತಿರೋದು ಯಾವುದು ಅಂತಂದರೆ, ಅದು ಯಾವ್ದಣ, ಶಿವ ನಿನ್ನ ಧ್ಯಾನ ನಿತ್ಯ ಧ್ಯಾನ ಅನ್ನೋದೊಂದು ಪ್ರಾರ್ಥನೆ ಗೀತೆ. ಇವ್ರೀಗ ಇದಾದ್ಮೇಲೆ ಒಂದು ದೃಶ್ಯ ಎನಾಕ್ಟ್ ಮಾಡಿ ತೋರಿಸ್ತಾರೆ, ಅಂದ್ರೆ ನಾಟಕ. ಅದು ಯಾವ ನಾಟಕದಲ್ಲಿ ಬರುತ್ತೆ ಅಂತಂದ್ರೆ ಬಲವಂತ ಬಸವಂತ ಅಂತ. ಅದು ದಪ್ಪಿನ ನಾಟಕ ಅಂತೆ. ಅಂದ್ರೆ ನಮ್ಮ ಪೂರ್ವಜರೆಲ್ಲ ಮಾಡ್ತಿದ್ರು, ಅದು ನೋಡಿರ್ಬೋದು ನೀವು. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ದೃಶ್ಯದ ಝಲಕ್ ಈಗ ಇವರು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ನೋಡಿ ಹೆಂಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಶಿವ ನಿನ್ನ ಧ್ಯಾನ ನಿತ್ಯ ಮಾಡುವೆ ನಾನ, ಶಿವ ನಿನ್ನ ಧ್ಯಾನ ನಿತ್ಯ ಮಾಡುವೆ ನಾನ. ಶಂಭು ಶಂಕರ ನೀನ, ಗೌರಿ ಶಂಕರ ನೀನ, ಶಿವನೇ ನಿನ್ನ ಧ್ಯಾನ ನಿತ್ಯ ಮಾಡುವೆ ನಾನ. ಕೈಯ ಮಗದ ಬೇಡುವೆ ನಾನ, ಆಶೀರ್ವಾದ ನೀಡು ನೀನ. ಕೈಯ ಮಗದ ಬೇಡುವೆನು ನಾನ, ಆಶೀರ್ವಾದ ನೀಡು ನೀನ. ಶಿವನೇ ನಿನ್ನ ಧ್ಯಾನ ನಿತ್ಯ ಮಾಡುವೆ ನಾನ, ಶಿವನೇ ನಿನ್ನ ಧ್ಯಾನ ನಿತ್ಯ ಮಾಡುವೆ ನಾನ. ಗೈಸ್, ಇವಾಗ ನಿಮ್ಮ ಮುಂದೆ ಆ ಒಂದು ದೃಶ್ಯನ ವ್ಯಕ್ತಪಡಿಸ್ತಾರೆ. ಎಲೈ ಸಾರಥಿ, ನನ್ನ ತಮ್ಮನಾದ ಬಲವಂತನನ್ನು ಬರ ಹೇಳುವಂತವನಾದು. ತಮ್ಮ ಬಲವಂತ, ನಾನು ಈಗ ಮುತ್ತಿನ ವ್ಯಾಪಾರಕ್ಕೆ ಹೊರಟಿರಬೇಕು. ಮನೆ ಕಡೆಗೆ ಜೋಪಾನವಾಗಿ ನೋಡಿ. ಕೇಳೋ ತಮ್ಮ ಬಲವಂತ ನೀನ, ಮುತ್ತಿನ ವ್ಯಾಪಾರಕ್ಕೆ ಹೋಗುವೆ ನಾನ. ಕೇಳೋ ತಮ್ಮ ಬಲವಂತ ನೀನ, ಮುತ್ತಿನ ವ್ಯಾಪಾರಕ್ಕೆ ಹೋಗುವೆ ನಾನ. ಮುತ್ತಿನ ವ್ಯಾಪಾರಕ್ಕೆ ಹೋಗುವೆ ನಾನ, ಮನೆ ಕಡೆಗೆ ಜೋಪಾನ. ಮುತ್ತಿನ ವ್ಯಾಪಾರಕ್ಕೆ ಹೋಗುವೆ ನಾನ, ಮನೆ ಕಡೆಗೆ ಜೋಪಾನ. ನಂಗೆ ನಿಜವಾಗ್ಲೂ ಇಂಥ ಒಂದು ದೃಶ್ಯ ತೋರಿಸಿ ನನಗೆ ಖುಷಿ ಆತಪ್ಪ. ನಾನು ಸಣ್ಣದಿದ್ದ ಈ ಥರ ಮಾಡ್ಬೇಕಂತ ಆಸೆ ಇತ್ತು. ಬಡತನ ಇರೋದ್ರಿಂದ ನಮ್ಗೆ ಈ ಪಾತ್ರ ನಿಭಾಯಿಸೋಕ್ಕಾಗಿರಲಿಲ್ಲ. ನಮ್ಮ ಚಿಕ್ಕಪ್ಪ ದುರ್ಗಪ್ಪ ಅಂತೇಳಿ ಅವರು ಈ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಆಗಿದ್ದರು.
ಆ ನಾಟಕಗಳನ್ನ ಭಾರಿ ಚೆನ್ನಾಗಿ ಮಾಡ್ತಾಯಿದ್ರು. ಅವರಿಗೆ ಗುಳೆಪ್ ಅಂತಲೇ ಕರಿತಾಯಿದ್ರು. ನಾವು ಅವ್ರನ್ನ ನೋಡಿದ್ವಂತ, ಆದ್ರೆ ನಮ್ಗೆ ನೆನಪಿರಲಿಲ್ಲ. ನಮ್ಮ ತಾಯಿ ನಮ್ಮ ತಂದೆಯವರು ಹೇಳೋದನ್ನು ಕೇಳಿರ್ತಾಯಿದ್ವಿ. ಏನೋ ನೋಡೋಣ ಅಂಥೇಳಿ ನಾವು ನೋಡಿರೋದು, ಆಡಿಲ್ಲ, ಕಲ್ತಿಲ್ಲ, ಹಂಗೆ ನೋಡಿರೋದು. ಹಂಗೆ ಸುಮ್ಮನೆ ಒಂದು ಮಕ್ಕಳಿಗೆ, ಆಮೇಲೆ ತಮ್ಗೆ, ನಮ್ಮ ತಮ್ಮನವರಿಗೆ ಎಲ್ಲರಿಗೆ ಗೊತ್ತಾಗಲ್ಲ ಅಂಥೇಳಿ ಈ ಕಲೆನ ಪ್ರದರ್ಶನ ಮಾಡಿದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ಗೈಸ್, ಇದು ಅವರ ಒಂದು ಮನದಾಳದ ಮಾತು. ನಮ್ಮ ಚಿಕ್ಕಪ್ಪನ ನಾನು ನೋಡಿಲ್ಲ, ಬಟ್ ಅವ್ರ ಕಲೆ ನಮ್ಮ ಅಣ್ಣನ ಮೂಲಕ ವ್ಯಕ್ತವಾಗಿದೆ. ಸೊ ನನಗೆ ಅದೊಂದು ಖುಷಿ. ಗೈಸ್ ನೋಡಿ, ನಮ್ಮ ಅಣ್ಣನ ಫ್ಯಾನ್ಸ್ ಆಗ್ಬಿಟ್ಟವ್ರಿ ನನ್ನ ಮಕ್ಕಳು. ಇವ್ರ ಮಕ್ಕಳೇ ಗೈಸ್. ಇವರು ಫೋಟೋ ತೆಗ್ಸ್ಕೊತವ್ರು. ಇಲ್ಲಿ ಫೋಟೋ ಕ್ಯಾಮ್ರಾಮ್ಯಾನ್ ಇದ್ದಾನೆ ಆ್ಯಂಡ್ ಫೋಟೋ ತೆಗ್ಸ್ಕೊತಿದ್ದಾರೆ. ಇಷ್ಟ ಗೈಸ್.